ಇದು ಗ್ಯಾರಂಟಿ ಹೊರೆಯೋ ಅಥವಾ ಜನರ ಗಾಯದ ಮೇಲೆ ಬರೆಯೋ? ಬಸ್ ಟಿಕೆಟು, ಮೆಟ್ರೋ ಈ ರೀತಿ ಒಂದರ ಮೇಲೊಂದರಂತೆ ರಾಜ್ಯದ ಜನರ ತಲೆ ಮೇಲಿರೋ ಬುಟ್ಟಿ ದರ ಏರಿಕೆ ಭಾರ ಆಗ್ತಾ ಇದೆ. ಈಗ ಕರೆಂಟ್ ಶಾಕ್ನ ಸರದಿ ಇದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸಚಿವರು ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ಈ ಕೆಟ್ಟ ನಿರ್ಧಾರದಿಂದ ರಾಜ್ಯದ ಜನರೇ ಹೊತ್ತು ಹಿಡಿಬೇಕಾಗ್ತದೆ ಸರ್ಕಾರಕ್ಕೆ. ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನ 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಬರ್ದ್ ಮಾಡ್ಕೊಳ್ಳಿ, ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂಥದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಬಸ್ ದರ ಏರಿಸಿದ್ದಾಯ್ತು, ಮೆಟ್ರೋ ರೇಟ್ ಹೆಚ್ಚು ಮಾಡಿದ್ದು ಆಯ್ತು. ಹಾಲು, ಟೀ, ಕಾಫಿ, ಹಣ್ಣು, ತರಕಾರಿ, ದಿನಸಿ ಹೀಗೆ ಒಂದ ಎರಡ ದಿನ ಬಳಕೆಯ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇಣಿ ಹಾಕ್ತಾ ಇದೆ. ಇದೆಲ್ಲದರಿಂದ ತತ್ತರಿಸಿರುವ ಜನ ರೋಸ್ ಹೋಗಿದ್ದಾರೆ. ಈ ಎಲ್ಲ ದರ ಏರಿಕೆಯಿಂದ ಬೇಸತ್ತು ಮನುಷ್ಯ ಎಣ್ಣೆ ಹೊಡೆಯೋಕ್ ಹೋದ್ರೆ ಅಲ್ಲಿ ಬೆಲೆ ಕೇಳಿಯೇ ಕೆಕ್ ಹೊಡೆದು ವಾಪಸ್ ಬರುವಂತಾಗುತ್ತೆ. ನಿಮ್ ಸಹವಾಸನೇ ಬೇಡ ಅಂತ ಮನೆಗೆ ಹೋಗಿ ಫ್ಯಾನ್ ಹಾಕೊಂಡ್ ಮಲ್ಕೊಳ್ಳೋಣ ಅಂದ್ರೆ ಸರ್ಕಾರ ಅದಕ್ಕೂ ಶಾಕ್ ಕೊಟ್ಟಿದೆ. ಬೆಲೆ ಏರಿಕೆ ಬರೆ ನಡುವೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ. ರಾಜ್ಯದ ಜನ ಬಿರು ಬಿಸಿಲಿಗಿಂತ ದರ ಹೆಚ್ಚಳದ ಬಿಸಿಯಲ್ಲೇ ಬೇಯುವಂತಾಗಿದೆ. ಈಗಾಗಲೇ ಬೆಲೆ ಏರಿಕೆಯ ಹೊಡೆತದಿಂದ ಬಳಲಿ ಬೆಂಡಾಗಿರುವ ಜನತೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಹೈ ವೋಲ್ಟೇಜ್ ಶಾಕ್ ಕೊಟ್ಟಿದೆ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಾಗಿದೆ. ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂ ಸಿಬ್ಬಂದಿಯ ಪಿಂಚಣಿ, ಗ್ರಾಚ್ಯುಟಿ ಪಾವತಿಸೋಕೆ ಗ್ರಾಹಕರಿಂದ ವಸೂಲಿಗೆ ದರ ಹೆಚ್ಚಳ ಮಾಡಲಾಗಿದೆ. ಏಪ್ರಿಲ್ 1ನೇ ತಾರೀಕಿನಿಂದಾನೇ ಈ ಹೊಸ ಆದೇಶ ಜಾರಿಯಾಗಲಿದೆ. ಇದಷ್ಟೇ ಅಲ್ಲದೆ ಹಂತ ಹಂತವಾಗಿ ಈ ವಿದ್ಯುತ್ ಬೆಲೆ ಏರಿಸಲಾಗುತ್ತೆ. 2025-26ರಲ್ಲಿ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಾಗ್ತಾ ಇದೆ. 26-27ರಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆ ಏರಿಕೆ ಮಾಡಲಾಗುತ್ತೆ. 2027-28ರಲ್ಲಿ ಪ್ರತಿ ಯೂನಿಟ್ಗೆ 34 ಪೈಸೆ ಹೆಚ್ಚಳ ಮಾಡಲಾಗುತ್ತೆ. ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ವಿಜಯೇಂದ್ರ ಕಿಡಿ. ಇನ್ನು ವಿದ್ಯುತ್ ಬೆಲೆ ಏರಿಕೆ ಸಂಬಂಧ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಎರಡೂ ಇಲ್ಲ, ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಬಿಲ್ ಜಾಸ್ತಿ ಆದ್ರೆ ಎಲ್ಲದರ ದರ ಏರಿಕೆಯಾಗುತ್ತೆ, ಈ ನಿರ್ಧಾರದಿಂದ ಹಿಂದೆ ಬನ್ನಿ ಅಂತಾನು ಹೇಳಿದ್ದಾರೆ. ಇತ್ತ ಸಿದ್ದರಾಮಯ್ಯ ಜನರನ್ನ ಗಾಣದಂತೆ ರುಬ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ರಾಜ್ಯದ ಜನರೇ ಹೊತ್ತು ಹಿಡಿಬೇಕಾಗ್ತದೆ ಸರ್ಕಾರಕ್ಕೆ. ಈ ರೀತಿ ಅಧಿಕಾರಕ್ಕೆ ಬಂದಾಗಿದೆ, ಅಧಿಕಾರ ಸಿಕ್ಕಾಗಿದೆ ಅಂತೇಳಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ. ಜನರೇ ಇವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ಈ ಕೆಟ್ಟ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಹಿಂಗೆ ಬರ್ದ್ ಮಾಡ್ಕೊಳ್ಳಿ, ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂಥದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಇವತ್ತು ಕೆಇಆರ್ಸಿ ಹೆಸರಲ್ಲಿ ವಿದ್ಯುತ್ ಶಕ್ತಿಯ ಇದನ್ನು ಬರೆಯನ್ನು ರಾಜ್ಯದ ಜನತೆ ಮೇಲೆ ಹೇರಿದ್ದಾರೆ. ಇವತ್ತು ಇಂಡೈರೆಕ್ಟಾಗಿ ಬೇರೆ ಬೇರೆ ಹೆಸರು ಹೇಳಿ ಇವತ್ತು ತೆರಿಗೆಗಳನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಈ ರಾಜ್ಯ ಸರ್ಕಾರ. ಮುಂದಿನ ವರ್ಷ ತೆರಿಗೆಗಳ ಹೊರೆ ಏರುವ ರಾಜ್ಯ ಸರ್ಕಾರ. ದರ ಏರಿಕೆ ಸಮರ್ಥಿಸಿಕೊಂಡ ಸಚಿವ ಸಂತೋಷ್ ಲಾಡ್. ಇನ್ನು ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ನೀಡಿರುವ ಈ ನಿರ್ಧಾರವನ್ನ ಕಾಂಗ್ರೆಸ್ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. 36 ಪೈಸೆ ಕೇವಲ 10% ಜನರಿಗೆ ಮಾತ್ರ ಹೆಚ್ಚಳ ಆಗುತ್ತೆ ಅಂತ ದರ ಏರಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅಲ್ಲದೆ ಒಂದ್ ಕಡೆ ತೆರಿಗೆ ಹಾಕಬೇಕು, ಇನ್ನೊಂದ್ ಕಡೆ ಕೊಡಬೇಕು ಅನ್ನುವಂಥ ಬಿಟ್ಟಿ ಸಲಹೆಯನ್ನು ಕೊಟ್ಟಿದ್ದಾರೆ.
ಜೊತೆಗೆ ಹಿಂದಿನ ಸರ್ಕಾರ ಬೆಸ್ಕಾಂ ಕೆಪಿಟಿಎಲ್ ಡಿವೈಡ್ ಮಾಡಿದಾಗ ನೌಕರರಿಗೆ ಗ್ರಾಚ್ಯುಟಿ ಕೊಡಬೇಕಾಗಿತ್ತು. ಹೀಗಾಗಿ ಹೆಚ್ಚಳ ಆಗಿದೆ ಅಂತ ಸಚಿವ ಜಾರ್ಜ್ ಹೇಳಿದ್ದಾರೆ. ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಯಾರಿದ್ದಾರೆ, ಗೃಹ ಜ್ಯೋತಿ ಸ್ಕೀಮ್ ನಾಗಿರೋರು ಇವರಿಗೆ ಅನುಕೂಲ, ಇದು ಅನ್ವಯ ಆಗೋದಿಲ್ಲ ಅಲ್ವಾ. ಇಫ್ ಯು ಆರ್ ಯೂಸಿಂಗ್ ಲೆಸ್ ದೆನ್ 200 ಯೂನಿಟ್ಸ್ ನಿಮಗೆ ಇದು ಬರದೇ ಇಲ್ಲಲ್ಲ. ಲಾಗು ಆಗ್ತಕ್ಕಂಥದ್ದು ಬಹಳ ಕಮ್ಮಿ ಜನಕ್ಕೆ. ನೀವು ಹೆಂಗೆ ವಾಟ್ ಐ ವಾಂಟ್ ಟು ಆರ್ಗ್ಯೂ ಇಸ್ 36 ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ. ಇರ್ತಕ್ಕಂಥ 100 ಜನ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನ 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಇದು ರೇಟ್ ಜಾಸ್ತಿ ಮಾಡಿದಲ್ಲ, ಹಳೆ ಪೆನ್ಷನ್ ಇದೆಯಲ್ಲ ಮತ್ತೆ ಗ್ರಾಚ್ಯುಟಿ ವಿಚಾರದಲ್ಲಿ ಬಂದಿರೋದು, ಅದರ ವಿಚಾರ ಬಂದಿರೋದು. ಅದರಿಂದ ಇದು KERC ಆದೇಶ ಪ್ರಕಾರ ಹಳೆದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ ಅವ್ರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡ್ಬೇಕಲ್ಲ. ಕೆಪಿಟಿಸಿಎಲ್ ಎಸ್ಕಾಂ ನೌಕರರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹೊರೆಯನ್ನ ಗ್ರಾಹಕರಿಗೆ ವರ್ಗಾಯಿಸೋಕೆ ಮುಂದಾಗಿದ್ದರ ಪರಿಣಾಮ ದರ ಏರಿಕೆಯಾಗಿದೆ. ಉಚಿತ ವಿದ್ಯುತ್ ಯೋಜನೆಗಳ ವೆಚ್ಚ ಭರಿಸೋಕೆ ಈ ದರ ಏರಿಕೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಅದರ ದುಪ್ಪಟ್ಟು ವಸೂಲಿ ಮಾಡ್ತಾ ಇದೆ. ಹೀಗಂತ ಗೊತ್ತಿದ್ರೆ ನಿಮ್ ಗ್ಯಾರಂಟಿಗಳೇ ಬೇಡ ಅಂತ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಈಗಾಗಲೇ ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದು, ಈಗ ಕರೆಂಟ್ ಶಾಕ್ ಬೇರೆ. ಇರೋದೊಂದೇ ಜೇಬು, ಅದು ಎಷ್ಟು ಅಂತ ಭರಿಸುತ್ತೆ, ಕೊನೆ ಖಾಲಿಯಾಗುತ್ತೆ. ಅಲ್ಲಿವರೆಗೂ ಜನಪ್ರತಿನಿಧಿಗಳು ಜನರ ತಲೆ ಮೇಲೆ ಬೆಲೆ ಏರಿಕೆಯನ್ನ ಹೊರಿಸಿ AC ರೂಮ್ನಲ್ಲಿ ಕೂಲ್ ಆಗಿರಿ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.